ಈ ರವಿ ನನ್ನ ಪ್ರತಿಯೊಂದು ಮಾತಿಗೂ ಮಾನ್ಯತೆನೆ ಕೊಡ್ತಾ ಇದೆ. ಪ್ರತಿ ಕಾಲಕ್ಕೂ ತನ್ನ ಅತ್ತಿಗೆ ಹಾಗೂ ಅಣ್ಣನೇ ದೇವರ ಸಮಾನ ಅಂತ ದೇವರ ಸ್ಥಾನಕ್ಕೆ ಅವರನ್ನ ಒರೆಸಿಬಿಟ್ಟಿದ್ದಾರೆ. ಹೀಗಿರುವಾಗ ಇವರನ್ನ ನನ್ನ ದಾರಿಗೆ ಹೇಗೆ ತರಬೇಕು ಅನ್ನೋದೇ ನನಗೊಂದು ಗೊತ್ತಾಗ್ತಾ ಇಲ್ಲ. ಸ್ವಪ್ನ, ಇವತ್ತು ಬರೀ ಮಾತಾಯಿತು, ನಾಳೆ ಮಾತಾಗಲಿ. ಬಿತ್ತಿದ ಕ್ಷಣ ಯಾವುದು ಫಲ ಕೊಡಲು ಸಾಧ್ಯವಿಲ್ಲ. ಮೊಳಕೆ ಬರಬೇಕು, ಹೂವಾಗಿ ಕಾಯಾಗಿ ಹಣ್ಣಾಗಬೇಕು. ಅದಕ್ಕಾಗಿ ಕಾಯುವ ತಾಳ್ಮೆ ಇರಬೇಕು. ಈಗ ಹಸಿದು ಬಂದ ಹುಡುಗೆ ಊಟ ಬಡಿಸುವೆಯೋ ಮತ್ತೆ ಹಾಗೆ ಕಳಿಸುವೆಯೋ? ವಿಜಯ್, ನಿಮಗಾಗಿ ಅರಳಿರುವ ಪ್ರೀತಿಯ ಪುಷ್ಪದ ಸ್ವಪ್ನ ನಾನು. ನಿಮಗೆ ಯಾವಾಗ ಬೇಕು ಅದರಂತೆ ಜೀವನ ಸೌದು ನಿಮ್ಮ ಮನಸ್ಸಿಗೆ ಸುಖ ಸಂತೋಷವನ್ನು ಪಡಿಬಹುದು. ಆದ್ರೆ ಇನ್ನು ಎಷ್ಟು ದಿನ ಅಂತ ಈ ಹಾಳಾದ ಕಂಪನಿಯಲ್ಲಿ ಈ ಜೀವನವನ್ನು ಮಾಡಬೇಕು ವಿಜಯ್? ಸ್ವಪ್ನ, ನೀನು ಆ ರೀತಿ ಯೋಚನೆ ಮಾಡಬೇಡ ಸ್ವಪ್ನ. ಎಂದಿದ್ದರೂ ಈ ಶ್ರೀಮಂತನ ಸಾಮ್ರಾಜ್ಯದ ಮಹಾರಾಣಿ ನೀನು. ಇರಲಿ, ಅದಕ್ಕೊಂದು ನಾನು ಉಪಾಯ ಮಾಡುತ್ತೇನೆ. ಸ್ವಪ್ನ, ನಿನಗೊಂದು ಮುತ್ತಿನ ಉಂಗುರವನ್ನು ತಂದಿದ್ದೇನೆ. ನೀವು ಗುರಿಯನ್ನ ಸಾಧಿಸಿದ ಮೇಲೆ ಈ ಅಬಲೆಯನ್ನ ನೀವು ಕೈ ಬಿಡೋದಿಲ್ಲ ತಾನೇ? ಸ್ವಪ್ನ, ಹಳ್ಳ ದಾಟಿದ ಮೇಲೆ ಅಂಬಿಗನ ಅಂಗ್ಯಕನ್ನ ಕೃತಜ್ಞತ ನಾನಲ್ಲ ಕಣೆ. ನೋಡಿದ್ದು ನೀನು ನನ್ನ ಹೃದಯ ದೇವತೆ. ನನಗಾಗಿ ಎಂತ ತ್ಯಾಗಕ್ಕೂ ಸಿದ್ಧರಾಗಿರುವೆ ನೀನು. ನಿನ್ನನ್ನು ಮರೆತು ನಾನು ಯಾವ ಪಾಪಕ್ಕೆ ಹೋಗಲಿ. ಎಂದಿದ್ದರೂ ಈ ಶ್ರೀಮಂತನ ಸಾಮ್ರಾಜ್ಯದ ಮಹಾರಾಣಿ ನೀನು. ಹಾಗಾದ್ರೆ ತಡಬೇಕೆ ರಾಜ? ನನ್ನನ್ನ ಅಪ್ಪಿ ಆಲಂಗಿಸಬಾರ್ದೇನು? ಆಯ್ತು ಸ್ವಪ್ನ.